ಸುದೀರ್ಘ ಸುದ್ದಿಗಾಗಿ ನಮ್ಮ AT ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಧ್ವನಿಯಾಗಿ ನಾವಿದ್ದೇವೆ. ಲಕ್ಷ್ಮಣ್ ಸವದಿ ಆಯ್ಕೆಯಲ್ಲಿ ನಮ್ಮ ಶ್ರಮವೂ ಇದೆ. ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ ಎಂದು ಕುಟುಕಿದ ಮಂಗಸೂಳಿ. ಶಾಸಕ ಲಕ್ಷ್ಮಣ್ ಸವದಿಯವರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಲು ನಮ್ಮ ಕಾಂಗ್ರೆಸ್ ಸಂಘಟನೆ, ಪಕ್ಷದ ಗ್ಯಾರಂಟಿ ಯೋಜನೆ, ಬಿಜೆಪಿಯ ಭ್ರಷ್ಟ ಸರ್ಕಾರದ ವಿರೋಧಿ ಅಲೆ ಮತ್ತು ಅವರ ಬೆಂಬಲಿಗರು ಬೆಂಬಲಿಸಿದ ಪರಿಣಾಮ 76,000 ಮತ ಗಳಿಸಲು ಸಾಧ್ಯವಾಗಿದೆ ಹೊರತು ಯಾರೊಬ್ಬರಿಂದಲೂ ಗೆಲುವು ಸಾಧ್ಯವಾಗಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸೂಳಿ ಹೇಳಿದರು. ಈ ಕುರಿತಂತೆ ಅವರು ಸಂಪಾದಕರೊಂದಿಗೆ ವಿಶೇಷ ಸಂದರ್ಶನದಲ್ಲಿ ಮಾತನಾಡುತ್ತಾ, ನನ್ನ ಮೇಲೆ ವಿನಾಕಾರಣ ಚುನಾವಣೆಯಲ್ಲಿ ಹಣ ಕೇಳಿದೆ ಅಂತ ಆರೋಪ ಮಾಡಿದ್ರು. ಅದಕ್ಕೆ ಅವರೇ ಸ್ಪಷ್ಟಪಡಿಸಿದ್ದಾರೆ. ಪಾರ್ಟಿ ಫಂಡ್ನಿಂದ ಬಂದಂತ ಹಣದಲ್ಲಿ ಚುನಾವಣೆ ಸಮಯದಲ್ಲಿ ಕಾರ್ಯಕರ್ತರ ಖರ್ಚಿಗೆ ಬಳಸಿಕೊಳ್ಳಲು ಅಂತ ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಅದು ಸತ್ಯಕ್ಕೆ ದೂರವಾದ ಆರೋಪವಾಗಿತ್ತು ಎಂಬುದನ್ನು ಅವರೇ ಒಪ್ಪಿಕೊಂಡಿದ್ದಾರೆ. ನನ್ನ ರಾಜಕೀಯ ಜೀವನದಲ್ಲಿ ಕಳೆದ 31 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತನಾಗಿ ತನು ಮನ ಧನದಿಂದ ಕಾಂಗ್ರೆಸ್ ಕಟ್ಟಿ ಬೆಳೆಸುವ ಕಾರ್ಯ ಮಾಡಿಕೊಂಡು ಬಂದಿರುವೆ. ಮೂಲ ಕಾಂಗ್ರೆಸ್ ಕಾರ್ಯಕರ್ತರ ಹಿತ ಕಾಪಾಡೋದು ನನ್ನ ಹೊಣೆಗಾರಿಕೆ ಮತ್ತು ನನ್ನ ಧರ್ಮವಾಗಿದೆ. ಸ್ಥಳೀಯ ಕಾಂಗ್ರೆಸ್ ಮನೆಯ ಹಿರಿಯರಾಗಿ ಹಳಬರು ಮತ್ತು ಹೊಸಬರ ನಡುವೆ ಸಮನ್ವಯ ಸಾಧಿಸಿ ಎಲ್ಲರನ್ನ ಜತೆಗೂಡಿಸಿಕೊಂಡು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಅವರ ಸ್ವಾಭಿಮಾನಕ್ಕೆ ಧಕ್ಕೆಯಾಗದ ತರ ನಡೆದುಕೊಳ್ಳಬೇಕಾಗಿದ್ದು ಶಾಸಕರ ಜವಾಬ್ದಾರಿ. ಅದು ಅಸಾಧ್ಯವಾದ ಹಿನ್ನೆಲೆಯಲ್ಲಿ ನಾನು ನನ್ನ ಕಾರ್ಯಕರ್ತರ ಧ್ವನಿಯಾಗಿ ನಿಲ್ಲಬೇಕಿದೆ. ಅಕಸ್ಮಾತ್ ಆದಂಥ ಸಂದರ್ಭ, ಸಮಯ ಒದಗಿ ಬಂದಲ್ಲಿ ಎಲ್ಲೆಲ್ಲಿ ಕಾರ್ಯಕರ್ತರಿಗೆ ಆದ ಅನ್ಯಾಯದ ಕುರಿತು ಬಿಚ್ಚಿಡಬಲ್ಲೆ. ನನ್ನ ನಂಬಿರುವ ನಮ್ಮ ಕಾರ್ಯಕರ್ತರನ್ನ ದೂರ ಇಟ್ಟು ಚುನಾವಣೆ ಪೂರ್ವದಲ್ಲಿ ಕೊಟ್ಟ ಮಾತಿಗೆ ತಪ್ಪಿದ್ದೀರಿ. ಇನ್ನು ಜಾರಕಿಹೊಳಿ ಕುಟುಂಬದವರಿಂದ ಇದುವರೆಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವುದೇ ರೀತಿಯ ಅನ್ಯಾಯ ಆದ ಉದಾಹರಣೆ ಇಲ್ಲ. ಹೊರಗಿನವರು ಬರ್ತಾರೆ, ದಾದಾಗಿರಿ ಮಾಡುತ್ತಾರೆ ಅನ್ನೋದೆಲ್ಲ ಸುಳ್ಳು ಕಥೆಗಳು. ಮತ್ತೆ ಬರ್ತೀವಿ ಐತಿ ಒಬ್ಬೊಬ್ಬರು. ಕಳೆದ ಲೋಕಸಭಾ ಚುನಾವಣೆ ಸಮಯದಲ್ಲಿ ಯಾವ ರೀತಿ ನಡೆದುಕೊಂಡಿದ್ದೀರಿ ಎಂಬುದನ್ನ ಜನ ನೋಡಿದ್ದಾರೆ. ನಾನು ಕೃಷ್ಣ ಕಾರ್ಖಾನೆ ಚುನಾವಣೆಯಲ್ಲಿ ಜಾತ್ಯತೀತ, ಪಕ್ಷಾತೀತ, ಭ್ರಷ್ಟ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತಬೇಕಾಗಿತ್ತು. ಅದಕ್ಕಾಗಿ ವಿರೋಧ ಮಾಡಿದ್ದೆವು ಹೊರತು ಬೇರೇನೂ ವೈಯಕ್ತಿಕ ಹಿತಾಸಕ್ತಿ ಇರಲಿಲ್ಲ. ರಮೇಶ್ ಜಾರಕಿಹೊಳಿ ನಮ್ಮ ಮನೆಗೆ ಬಂದು ಹೋದ ತಕ್ಷಣ ನಾನು ಬಿಜೆಪಿ ಸೇರುತ್ತೇನೆ ಎಂಬುದರಲ್ಲಿ ಹೊರಳಿಲ್ಲ. ಕಳೆದ 30 ವರ್ಷಗಳಿಂದ ಪಕ್ಷ ಕಟ್ಟಿದ್ದೇನೆ, ಬೆಳೆಸಿದ್ದೇನೆ. ಅಂಥ ಆಲೋಚನೆ ಕಲ್ಪನೆಗೂ ಮೀರಿತು. ನನಗೆ ಯಾವ ಹುದ್ದೆ, ಆಸೆ, ಆಕಾಂಕ್ಷಿಗಳಿಗೆ ನಾನು ಆಸೆ ಪಟ್ಟವನಲ್ಲ. ಏನಾದರೂ ಜನರ ಭಾವನೆಗಳಿಗೆ, ಸ್ವಾಭಿಮಾನಕ್ಕೆ ಧಕ್ಕೆ ತರುವ ಹೇಳಿಕೆಗಳಿಗೆ ತಿಲಾಂಜಲಿ ಹಾಡಿ ಅಂತ ಕಿವಿಮಾತು ಹೇಳಿದ್ರು. ಒಂದು ಗಾದೆ ಇದೆ, ಸುಳ್ಳು ಊರೆಲ್ಲ ಸುತ್ಕೊಂಡ್ ಬಂದ್ಬಿಡಿತ, ಸತ್ಯ ಮನೆ ಹೊರಗೆ ದಾಟಕ್ ಮುಂಚೆ. ಕರೆಕ್ಟ್ ತಾನೆ? ಸತ್ಯ ಹೊಸಲ್ ದಾಟಕ್ ಮುಂಚೆ ಸುಳ್ಳು ಊರೆಲ್ಲ ಸುತ್ಕೊಂಡ್ ಬಂದಿತ್ತು. ಸುಳ್ಳು ಅಷ್ಟೊಂದು ಪವರ್ಫುಲ್ ಅಂತ. ಬಟ್ ಅದು ನಿಜವಾಗ್ಲೂ ಸುಳ್ಳದು. ಯಾಕೆ ಗೊತ್ತಾ? ಸುಳ್ಳು ಯಾಕೆ ಸುತ್ಕೊಂಡ್ ಬರುತ್ತೆ ಅಂದ್ರೆ, ಸುಳ್ಳು ಹಿಡ್ಕೊಳ್ಳೋದು ಬಹಳ ಈಸಿ. ಜನಕ್ಕೆ ಮಜಾ ಕೊಟ್ಬಿಡುತ್ತೆ, ಕೈಯತ್ ರೌಂಡ್ ಹೊಡ್ಕೊಂಡ್ ಬಂದ್ಬಿಡ್ತಾರೆ. ಸತ್ಯನ ಹಿಡ್ಕೊಳ್ಳೋದು ಬಹಳ ಕಷ್ಟ. ಬಟ್ ಸತ್ಯನ ಹಿಡ್ಕೊಂಡ್ರೆ ಕರೆಕ್ಟ್ ಆಗಿ ಅದು ವಿಶ್ವನೇ ತಿರುಗಿಸ್ಕೊಂಡ್ ಬಂದ್ಬಿಡುತ್ತೆ. ಕರೆಕ್ಟಾ? ನಮಸ್ತೆ ಸರ್. ನಮ್ಗೆ ಮುಂದಿನ ಹೆಜ್ಜೆ ಅಂದ್ರೆ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಮುಂದುವರಿತೇನೆ. ಈಗ ಮೊನ್ನೆ ನಾವು ಚುನಾವಣೆ ಮಾಡೋ ಸಂದರ್ಭ ಯಾಕೆ ಬಂತು ಅಂತಂದ್ರೆ, ನಾವು ಕಳೆದ 18 ವರ್ಷದಿಂದ ಅವರು ಫ್ಯಾಕ್ಟರಿಯನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡು ಅಲ್ಲಿ ನಾವು ಕೈ ಹಾಕಿರ್ಲಿಲ್ಲ. ಆದ್ರೆ ಕಳೆದ 2 ವರ್ಷಗಳಿಂದ ಸುಮಾರು 100 ಕೋಟಿ ಲಾಸ್ ತೋರಿಸಿದ ನಂತರ ಈ ಫ್ಯಾಕ್ಟರಿ ಇನ್ನಷ್ಟು ಹೀನಾಯ ಸ್ಥಿತಿಗೆ ಹೋಗ್ತಾ ಇದೆ. ಇದನ್ನು ಉಳಿಕೆ ಮಾಡೋ ಸಲುವಾಗಿ ರೈತರ ಕಾರ್ಖಾನೆ ಇದನ್ನು ಉಳಿಸುವ ಸಲುವಾಗಿ ನಾವು ಇದರಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಕೂಡಿ ಮಾಡಿದ್ವಿ. ಈಗ ಫ್ಯಾಕ್ಟರಿ ಚುನಾವಣೆ ಆಯಿತು, ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ, ನಮಗೆ ಜಾಸ್ತಿ ವೋಟ್ ಕೊಟ್ಟಿದ್ದಾರೆ. ಆ ಒಂದು ತೀರ್ಪನ್ನ ನಾವು ಸ್ವೀಕಾರ ಮಾಡಿಕೊಂಡು ಮುಂದೆ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಹಿಂದೆ ಯಾವ ರೀತಿ ನಾನು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೀನೋ ಮುಂದೆ ಸಹಿತ ಮಾಡ್ತಾ ಹೋಗ್ತೀನಿ. ಸರಿ, ಇದನ್ನ ನೀವು ಸೌದಿ ಅವ್ರನ್ನ ಕೇಳಿದ್ರೆ ಸರಿ ಅನ್ಸುತ್ತೆ. ಯಾಕಂದ್ರೆ ಈಗ ಅವರು ನಮ್ಮ ಶಾಸಕರು, ಮನಿ ಹಿರಿಯರು,
ಉಳಿದವ್ರನ್ನ ಜವಾಬ್ದಾರಿಯಿಂದ ತೆಗೆದುಕೊಂಡು ಹೋಗೋ ಜವಾಬ್ದಾರಿ ಅವ್ರದ್ದು. ಹಳೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಈಗ ಹೊಸದಾಗಿ ಅವ್ರ ಜೊತೆ ಬಂದವರನ್ನ ಸಮನ್ವಯ ಸಾಧಿಸಿ ಜೊತೆ ಕರೆದುಕೊಂಡು ಹೋಗುವಂತ ಒಂದು ದೊಡ್ಡ ಜವಾಬ್ದಾರಿ ಸೌದಿ ಅವ್ರ ಮೇಲಿದೆ. ಇವತ್ತು ಹಳೆ ಕಾಂಗ್ರೆಸ್ ಮುಖಂಡರಲ್ಲಿ ಇಲ್ಲ ಅಂದ್ರೆ ಏನ್ ತಪ್ಪಿದೆ ಅಂತ ಅದಕ್ಕೆ ಸೌದಿಯವರೇ ಯೋಚನೆ ಮಾಡ್ಬೇಕು. ಅದನ್ನ ಅವರಿಗೆ ಪ್ರಶ್ನೆ ಕೇಳಿದ್ರೆ ಉತ್ತಮ ಅಂತ ಅನಿಸ್ತದೆ. ಇನ್ನು ಮತ್ತೊಂದು ಸರ್ ಇಲ್ಲ, ನಾವೆಲ್ಲ ಒಕ್ಕಟ್ಟಾಗಿನೇ ಚುನಾವಣೆ ಮಾಡಿದ್ರ ಒಂದು ಫಲಶ್ರುತಿ 76,000ಕ್ಕಿಂತ ಹೆಚ್ಚು ಲೀಡ್ ಬಂತು. ಹಾಂ ಸರ್. ಇದು ಒಬ್ಬರಿಂದ ಬಂದಿದ್ದಲ್ಲ. ಹಾಂ ಸರ್. ಇದರಲ್ಲಿ ಹಲವಾರು ಫ್ಯಾಕ್ಟರಿಗಳಿದೆ. ಏನು ಅಂತಂದ್ರೆ ನಾವು ಉಪಚುನಾವಣೆ ಆದ್ಮೇಲೆ ಆಗ ಮರುದಿನದಿಂದ ಮೊನ್ನೆ ಸೌದಿಯವರು 2023ವರೆಗೆ ನಾವು ನಮ್ಮ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು, ಎಲ್ಲ ಮುಖಂಡರು ಸೇರ್ಕೊಂಡು ಪಕ್ಷ ಸಂಘಟನೆಯನ್ನ ತಳಮಟ್ಟದಿಂದ ಕಟ್ಟಿದ್ವಿ. ಆ ಒಂದು ಸಂಘಟನೆ ಫಲಶ್ರುತಿ, ಅದ್ರ ಜೊತೆ ನಮ್ಮ ಗ್ಯಾರಂಟಿ ಯೋಜನೆಗಳ ಒಂದು ಫಲಶ್ರುತಿ, ಅದ್ರ ಜೊತೆ ಈಗೇನು ಬಿಜೆಪಿಯ ಒಂದು ಭ್ರಷ್ಟ ಸರ್ಕಾರದ ವಿರುದ್ಧ ಜನರ ಒಂದು ಆಕ್ರೋಶ, ಜೊತೆಗೆ ನಮಗೆ ಕಾಂಗ್ರೆಸ್ಗೆ ಬಂದಂತ ಸೌದಿಯವ್ರ ಜೊತೆ ಇರ್ತಕ್ಕಂಥ ಜನ, ಇವು 4 ಸೇರಿ ಅದು ಆ ಒಂದು 76,000ಗಳ ಲೀಡ್ ಆಯ್ತು. ಇದರಲ್ಲಿ ಬರೀ ಒಬ್ಬರಿಂದ ಆಯ್ತು ಅಂತಂದ್ರೆ ತಪ್ಪು. ಇವೆಲ್ಲ ಫ್ಯಾಕ್ಟರಿ ಕೂಡಿನೇ ಆಗಿತ್ತು. ಆದ್ರೆ ಅದಾದ್ಮೇಲೆ ಯಾಕೋ ಅದು ಸಮನ್ವಯತೆ ಕೊರತೆ ಆಗ್ತಾ ಇದೆ. ಫೋಟೋಗಳು ಎಲ್ರದ್ದು ಕಾಣ್ತಾ ಇಲ್ಲ, ಎಲ್ಲಿಯೂ ಫಂಕ್ಷನ್ ದಲ್ಲಿ ಕಾಣ್ತಾ ಇಲ್ಲ. ಅಂದ್ರೆ ಅದು ಏನಾಗಿದೆ ಅಂತ ನೀವು ಶಾಸಕರನ್ನ ಕೇಳ್ಬೇಕಂತ ನಂಗೆ ಅನಿಸ್ತದೆ. ಓಕೆ ಸರ್, ಬಿಜೆಪಿ ಒಳಗ ಇದು ಆಗ್ಬಾರ್ದು ಅಂತಾನೆ ನಾನು ಸೌದಿಯವ್ರ ಮನೆಗೆ ಬಂದ್ರಲ್ಲ, ಟಿಕೆಟ್ ಕನ್ಫರ್ಮ್ ಮಾಡ್ಕೊಂಡು ಬಂದಾಗ ಬಂದ್ ಮರ್ದಿನಾನೇ ನಾವು ಶಿವನಿ ಕಲ್ಯಾಣ ಮಂಟಪದಲ್ಲಿ ಒಂದು ಹಳೆ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನ ನಾವು ನಮ್ಮ ಬ್ಲಾಕ್ ಅಧ್ಯಕ್ಷರು ಎಲ್ಲ ಮುಖಂಡರು ಸೇರಿ ಕರೆದಿದ್ವಿ. ಕರೆದಾಗ ನಾನು ಸೌದಿಯವರಿಗೆ ಒಂದು ಮಾತನ್ನು ಹೇಳಿದ್ದೆ. ಇವತ್ತು ನಮ್ಮ ಹಳೆ ಕಾಂಗ್ರೆಸ್ ಕಾರ್ಯಕರ್ತರು 60,000 ಜನ ನನಗೇನು ಮತ ಹಾಕಿದಾರಲ್ಲ, ಆ 60,000 ಮತಗಳ ಜನಗಳ ಜವಾಬ್ದಾರಿ ನಿಮ್ದು. ಅವರನ್ನ ನಿಮ್ ಜೊತೆ ಕರೆದುಕೊಂಡು ಹೋಗ್ಬೇಕು. ನಾಮಿನೇಷನ್ಗಳು ಬಂದಾಗ ಅವರಿಗೆ ಸಿಂಹಪಾಲ ಕೊಡಬೇಕು. ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗದಂಗೆ ನೀವು ಅವರನ್ನ ನಡ್ಸ್ಕೋಬೇಕಂತ ಹೇಳಿದ್ದೆ. ಆದ್ರೆ ಅದು ಆಗ್ತಾ ಇಲ್ಲ. ಯಾಕೆ ಅಂತ ನೀವು ಈಗಿನ ಶಾಸಕರನ್ನ ಕೇಳಿದ್ರೆ ಏನಾಗ್ತಾ ಇದೆ, ನೀವು ರಾಂಗ್ ಪರ್ಸನ್ಗೆ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ. ಇದನ್ನ ಯಾರು ಇವತ್ತು ಮುನ್ನಡೆಸ್ತಾ ಇದ್ದಾರೋ ಅವ್ರು ಕೇಳಿದ್ರೆ ಉತ್ತಮ ಅಂತ ನಂಗೆ ಅನಿಸ್ತದೆ. ಇಲ್ಲ ಸರ್, ರಾಂಗ್ ಪರ್ಸನ್ ಅಂದ್ರೆ ನೀವು ಒಂದು ಇದು ಮತ್ತೆ ಅವ್ರು ಕೇಳಬೇಕಾದ ಪ್ರಶ್ನೆನ ನನಗೆ ಕೇಳ್ತಾ ಇದ್ದೀರಿ. ನಾವು ಕೆಲಸ ಮಾಡೋದು ಅಷ್ಟೇ ನಮ್ಮ ಕೆಲಸ. ಫಲಶ್ರುತಿ ದೇವ್ರದು. ಮತ್ತೆ ಈಗ ನಮ್ಮ ಪಕ್ಷವನ್ನ ಅಥಣಿಯಲ್ಲಿ ಮುನ್ನಡೆಸ್ತಾ ಇರೋದು ಶಾಸಕರದು. ಎಲ್ಲರನ್ನ ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿ ಅವ್ರದ್ದು. ಅದು ಯಾಕೋ ಆಗ್ತಾ ಇಲ್ಲ ಅಂತಂದ್ರೆ ಎಲ್ಲೋ ಅದು ತಪ್ಪಿದೆ ಅಂತ ಅರ್ಥ. ಅದು ತಪ್ಪಿದ್ದನ್ನ ಸರಿ ಮಾಡಿಸೋ ಜವಾಬ್ದಾರಿ ಅವ್ರದ್ದು. ನಾವು ಎಲ್ಲ ರೀತಿ ಸಹಕಾರ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ. ಒಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಎಲ್ಲರ ಜೊತೆ ಹೋಗ್ಬೇಕು ಅಂತ ನಮ್ಮ ಅಪೇಕ್ಷೆ. ಇನ್ ಮತ್ತೊಂದು ಸರ್, ಈಗ ಹೇಗಿದೆ ಅಂತಂದ್ರೆ ಜನರ ಅಪೇಕ್ಷೆ ಬಹಳ ದೊಡ್ಡದಾಗಿರ್ತಾ ಇದೆ. ಇದನ್ನ ಒಬ್ರು ಇಬ್ರು ಈಡೇರಿಸಲಿಕ್ಕೆ ಆಗೋದಿಲ್ಲ. ಅಧಿಕಾರದಲ್ಲಿರ್ತಕ್ಕಂಥ ಎಲ್ಲರೂ ಸೇರಿ ಜನರಿಗೆ ಸ್ಪಂದನೆ ಮಾಡಿದಾಗ ಇದು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ. ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು, ನಮ್ಮ ನಾಯಕರು, ಉಸ್ತುವಾರಿ ಸಚಿವರು ಇಲ್ಲಿ ಬಂದಾಗ ಅವರು ಸಾಕಷ್ಟು ಜನರಿಗೆ ಸ್ಪಂದನೆ ಮಾಡಿ ಸ್ಥಳದಲ್ಲಿ ಅನೇಕ ಜನರಿಗೆ ಒಂದು ಕೆಲಸಗಳನ್ನ ಮಾಡಿಕೊಡುವಂತ ಕೆಲಸ ಮಾಡಿದ್ದಾರೆ. ಅವ್ರ ಹತ್ರ ಹೋದಾಗ ನಮ್ಗೆಲ್ಲ ಸ್ಪಂದನೆ ಮಾಡಿದ್ದಾರೆ. ನಮ್ಮ ತಾಲೂಕಿನ ಜನರಿಗೆ ಸ್ಪಂದನೆ ಮಾಡಿದ್ದಾರೆ. ಅವರು ಇಲ್ಲದೆ ಇದ್ದಾಗ ನಮ್ಮ ಹತ್ರ ಬರೋ ಕಾರ್ಯಕರ್ತರಿಗೆ ನಾವಾಗ್ಲಿ, ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಸಿದ್ಧಾರ್ಥ ಶಿಂಗೆ ಅವರಾಗ್ಲಿ, ನಮ್ಮ ಕೈಲಾದ ಸಹಾಯವನ್ನ ಮಾಡಿಕೊಂಡು ಅವರ ಕೆಲಸ ಮಾಡಿಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. 2 ವರ್ಷದ ಚುನಾವಣೆ ಇದಕ್ಕೆ ನಾನು ಉತ್ತರ ಹೇಳೋ ಯಾವುದೇ ಒಂದು ಸ್ಥಾನದಲ್ಲಿ ನಾನು ಇಲ್ಲ. ಯಾಕಂದ್ರೆ ಇದನ್ನ ನೀವು ಶಾಸಕರಿಗೆ ಕೇಳಿದ್ರೆ ಸರಿಯಾಗಿ ಸಿಗ್ತಾ ಇದೆ. ಯಾಕಂದ್ರೆ ಮೇಲಿಂದ ಮೇಲೆ ಮೀಟಿಂಗ್ಗಳು ಆಗ್ತಾ ಇದ್ರೆ ಪಕ್ಷ ಜೀವಂತಿಕೆಯಿಂದ ಇರ್ತಾ ಇದೆ. ಕಾರ್ಯಕರ್ತರು ನೋವು ನಮಗೆ ತಿಳಿಯಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮೇಲಿಂದ ಮೇಲೆ ಆಗ್ಬೇಕು, ಅದು ನಮ್ಮ ಅಪೇಕ್ಷೆ ಸಹಿತ. ಎಲ್ಲೋ ಒಂದು ಗಜ ಅನ್ಯಾಯ ಅಂತ ಅಲ್ಲ, ಅದಕ್ಕೂ ಒಂದು ಟೈಮ್ ಬರ್ಬೇಕಾಗ್ತದೆ. ಯಾಕಂದ್ರೆ ಬಹಳಷ್ಟು ನಮ್ಮ ಹಾಗೆ ಕರ್ನಾಟಕದಲ್ಲಿ ಬಹಳಷ್ಟು ಜನ ಇದ್ದಾರೆ ದುಡಿದವರು. ಎಲ್ಲರನ್ನ ಸಮಾನವಾಗಿ ಒಂದು ಪ್ರಾತಿನಿಧ್ಯ ಕೊಡೋ ದೃಷ್ಟಿಯಿಂದ ಜಾತಿವಾರ ಆಗ್ಲಿ, ಪ್ರಾಂತ್ಯವಾರ ಆಗ್ಲಿ ಕೊಡ್ಬೇಕಾಗ್ತದೆ. ಅಥಣಿ ವಿಷಯ ಬಂದಾಗ ನನಗೆ ಯಾವಾಗ್ಲೂ ನನಗೆ ಸಿಗ್ಬೇಕಾಗಿತ್ತು ಅಂತ ಒಂದು ಸಣ್ಣ ಒಂದು ನೋವು ನನ್ನಲ್ಲೂ ಇದೆ. ಸೌದಿಯವರು ಇಲ್ಲಿ ಬಂದಾಗ, ನಮ್ಮ ಮನೆಗೆ ಬಂದಾಗ, ನಿಂಗೆ ಕ್ಯಾಬಿನೆಟ್ ದರ್ಜೆ ನಿಗಮ ಮಂಡಳಿ ಸ್ಥಾನ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಆದ್ರೆ ಈಗ ಅವರು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಮುಂದೆ. ನಮ್ಮ ಪಕ್ಷದ ಮುಖಂಡರು, ನಮ್ಮ ಜಿಲ್ಲೆಯ ಹಿರಿಯರು, ನಮ್ಮ ರಾಜ್ಯದ ಹೈಕಮಾಂಡ್ ನಮ್ಮ ಕೈ ಹಿಡಿತಾರೆ, ನಮ್ಗೆ ನ್ಯಾಯ ಒದಗಿಸ್ತಾರೆ ಅನ್ನುವಂತ ವಿಶ್ವಾಸದಲ್ಲಿ ಇದ್ದೀನಿ.
ಮೊನ್ನೆ ಫ್ಯಾಕ್ಟ್ರಿ ಎಲೆಕ್ಷನ್ ಆದ್ಮೇಲೆ ಮಾತಿನಿಂದ ಯಾವುದೇ ರೀತಿ ಸೋಲಾಗಿಲ್ಲ. ಹ್ಮ್ ಫ್ಯಾಕ್ಟ್ರಿ ಸಲುವಾಗಿ ನಾವು ಇನ್ನೊಂದು ಪತ್ರಿಕಾಗೋಷ್ಠಿ ಕರೆದು ಅದನ್ನು ವಿವರವಾಗಿ ಹೇಳ್ತೀನಿ. ನಮಗೆ 45% ಮತಗಳು ಬಂದಿವೆ. ಕೇವಲ ಒಂದು ವಾರ, 3 ದಿನದಿಂದ ಒಂದು ವಾರ, ನಮಗೆ ಜಾಸ್ತಿ ಸಮಯ ಇರಲಿಲ್ಲ. ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಆಗೋ ಹೊತ್ತಿಗೆ ಜಾಸ್ತಿ ಸಮಯ ನಮಗೆ ಸಿಗಲಿಲ್ಲ. ಆದರೂ ಸಹಿತ ಅವರು ತಮಗೆ ಬೇಕಾದವ್ರನ್ನ ಅಷ್ಟೇ ಉಳಿಸ್ಕೊಂಡು ಕೇವಲ ಒಂದು 8,000 ಜನರನ್ನ 18,000 ಜನರಲ್ಲಿ 10,000 ಜನರನ್ನ ತೆಗೆದು ಹಾಕಿದ್ರು ಮತದಾನದ ಹಕ್ಕದಿಂದ. ಅವರು ಉಳಿಸಿಕೊಂಡಂತ ಜನರಲ್ಲಿಯೇ ನಾವು ಸುಮಾರು 45% ಮತ ಪಡೆದಿದ್ದೀವಿ ಅಂದ್ರೆ ಅದೊಂದು ದೊಡ್ಡ ಸಾಧನೆ. ಅದರಲ್ಲಿ ಫ್ಯಾಕ್ಟ್ರಿಯಲ್ಲಿ ಬೋಗಸ್ ಮತದಾನ ಆಗಿದೆ, ಗುಂಡಾಗಿರಿ ಆಗಿದೆ, ಬೇರೆ ರೀತಿಯಲ್ಲಿ ಆಡಳಿತ ಯಂತ್ರ ದುರುಪಯೋಗ ಆಗಿದೆ. ಯಾವ ರೀತಿ ಆಗಿದೆ ಅನ್ನೋದನ್ನ ನಾವು ಸದ್ಯದಲ್ಲೇ ಒಂದು ಪತ್ರಿಕಾಗೋಷ್ಠಿ ಕರೆದು ಹೇಳ್ತೀವಿ. ಇಷ್ಟಾಗಿಯೂ ಸಹಿತ ನಮಗೆ ಜನ ಇಷ್ಟು ಮತ ಹಾಕಿದ್ದಾರೆ ಅಂತಂದ್ರೆ ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು. ನಾವು ಯಾವುದೇ ಆಶಯ ಆಮಿಷ ಒಡ್ಡಿಲ್ಲ, ಕೈ ಮುಗಿದು ನಾವು ಮತ ಕೇಳಿದ್ವಿ ಅಷ್ಟೇ. ಮತ್ತೊಂದು ಆರೋಪ ಕೇಳಿ ಬರ್ತಿತ್ತು, ಗಜಾನಂದ ಮಂಗಸೂಳಿ ಅವರು ನನ್ನ ಹತ್ರ ದುಡ್ಡು ಕೇಳಕ್ ಬಂದಿದ್ರು, ನಾನು ದುಡ್ಡು ಕೊಡಂಗಿಲ್ಲ ಅಂತ ಸ್ಥಳೀಯ ಶಾಸಕರು ಹೇಳಿದ್ರು. ಅದಕ್ಕೆ ಏನ್ ಹೇಳ್ತೀರಿ ಸರ್? ಅದನ್ನು ಇವತ್ತು ಅವರು ಕ್ಲಿಯರ್ ಮಾಡಿದಾರಲ್ಲ. ಮೊದಲು ಅವರು ಏನ್ ಹೇಳಿದ್ರು, ಗಜಾನಂದ ಮಂಗಸೂಳಿ ಕೇಳಿದಾರೆ ಅಂತ. ಇವತ್ತೊಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ಅದು ಗಜಾನಂದ ಮಂಗಸೂಳಿ ಅಲ್ಲ, ಪಾರ್ಟಿ ಫಂಡ್ ಬಂದ್ರೆ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಪಾರ್ಟಿ ಫಂಡ್ ಯಾರಿಗೆ ಕೊಡ್ತೀನಿ ಅಂತ ಹೇಳಿದ್ರು? ನಮ್ಮ ಹಳೆ ಕಾಂಗ್ರೆಸ್ ಮುಖಂಡರಿಗೆ, ಕಾರ್ಯಕರ್ತರಿಗೆ. ನಮ್ಮ ಇಬ್ರು ಬ್ಲಾಕ್ ಅಧ್ಯಕ್ಷರು, ನಮ್ಮ ಮುಖಂಡರು ಇದ್ದಾಗಲೇ ಹೇಳಿದ್ರು. ಅವರು ಚುನಾವಣೆಯಲ್ಲಿ 2-3 ಸಾರಿ ಹೋಗಿ ಅದನ್ನ ಕೇಳಿದ್ರು ಸಹಿತ. ಬಂದಿದ್ದು ನಮ್ಮ ಹಳೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅದನ್ನ ಚುನಾವಣೆ ಖರ್ಚಿಗಾಗಿ ಕೊಡ್ಬೇಕು ಅಂತ. ಅವಾಗ ಕೊಡ್ಲಿಲ್ಲ, ಆದ್ರೂ ಸಹಿತ ನಮ್ಮವರು ಚುನಾವಣೆ ಮಾಡಿದ್ದಾರೆ. ಅದು ಗಜಾನಂದ ಮಂಗಸೂಳಿಗೆ ಅಲ್ಲ, ಅದನ್ನ ಇವತ್ತು ಅವರು ಕ್ಲಿಯರ್ ಆಗಿ ಮಾಡಿದ್ದಾರೆ. ಇನ್ನೂ ಇದಕ್ಕೆ ಕ್ಲಾರಿಟಿ ಬೇಕು ಅಂತಂದ್ರೆ ನಾನು ಹೇಳಿದ್ದೀನಲ್ಲ, ದೇವಸ್ಥಾನಕ್ಕೆ ಬರ್ಲಿ, ಪೂರ್ತಿ ಕ್ಲಾರಿಟಿ ಸಿಗ್ತದೆ. ಓಕೆ ಸರ್, ಈಗ ಇತ್ತೀಚಿನ ಸಮಯದಲ್ಲಿ ಮೊನ್ನೆ ಚುನಾವಣೆ ಆಯ್ತಲ್ವಾ, ಶುಗರ್ ಫ್ಯಾಕ್ಟ್ರಿದು. ಆ ಸಮಯದಲ್ಲಿ ನೋಡಿದಾಗ ಒಳಮಾತಲಗಳದಿಂದ ಗಜಾನಂದ ಮಂಗಸೂಳಿ ಅವರು ಒಳಗೊಳಿಸಿಕೊಂಡು ಬಿಜೆಪಿಯಲ್ಲಿ ಹೋಗ್ಬೋದಾ ರಮೇಶ್ ಸಾಕೋರ್ ಕೇಳಿ ಅಂತ ಕೂಡ ಮಾತು ಕೇಳಿ ಬರ್ತದೆ. ಅದಕ್ಕೆ ಏನಂತೀರ? ಹೌದು, ಇವತ್ತು ಸೌದಿ ಅವರು ಹೇಳಿದ್ದಾರೆ ಗಜಾನಂದ ಮಂಗಸೂಳಿ ಕಾಂಗ್ರೆಸ್ ಸೇರ್ತಾರೆ ಅಂತ. ಸೇರ್ಬಹುದು, ಬಿಜೆಪಿ ಸೇರ್ಬಹುದು ಅಂತ ಹೇಳಿದ್ದಾರೆ. ನನ್ನ 31 ವರ್ಷದ ರಾಜಕೀಯ ಜೀವನದಲ್ಲಿ ಯಾವಾಗ್ಲೂ ನಾನು ಅಧಿಕಾರದ ಆಶೆಗಾಗಿ ನಾನು ಪಕ್ಷ ಬದಲಿಸಿದವನಲ್ಲ. ನನಗೆ ಅಧಿಕಾರ ಕೊಡ್ಲಿ ಬಿಡ್ಲಿ, ನನಗೆ ಏನೇ ಸ್ಥಾನಮಾನ ಕೊಡ್ಲಿ ಬಿಡ್ಲಿ, ನಾನು ಪಕ್ಷದಲ್ಲೇ ಇದ್ಕೊಂಡಿದ್ದೀನಿ. ಬೇರೆಯವ್ರ ತರ ಅಧಿಕಾರ ಕೊಟ್ಟಾಗ ಇರೋದು, ಅಧಿಕಾರ ಕೊಡದೇ ಇದ್ದಾಗ ಬೇರೆ ಪಕ್ಷಕ್ಕೆ ಹೋಗೋ ಕೆಲಸ ನಾನು ಮಾಡಿಲ್ಲ. ಇವತ್ತಿಗೂ ಸಹಿತ ನಾನು ಅಧಿಕಾರ ಇಲ್ಲದೆ ಇದ್ರು ಸಹಿತ ಒಂದೇ ಪಕ್ಷದಲ್ಲಿ ನಾನು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೀನಿ. ಯಾರಿಗೆ ಟಿಕೆಟ್ ಸಿಕ್ಕರೂ ಸಹಿತ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸೌದಿ ಅವ್ರಿಗೂ ಸಹಿತ ಕೆಲಸ ಮಾಡಿ ಅವ್ರ ಗೆಲುವಿನಲ್ಲಿ ನಂದು, ನಮ್ಮ ಮುಖಂಡರದು ಶಿವಮ ಪಾಲಿದೆ. ಹೀಗಿರುವಾಗ ನನ್ನ ಪಕ್ಷ ಬಿಡೋ ಸಂದರ್ಭನೇ ಇಲ್ಲ. ಒಂದು ವೇಳೆ ಪಕ್ಷ ಬಿಡೋ ಸಂದರ್ಭ ಬಂದ್ರೆ ನಾನು ನಮ್ಮ ಮುಖಂಡರಿಗೆ, ಸನ್ಮಾನ್ಯ ಸೌದಿ ಅವರಿಗೆ ತಿಳಿಸಿ ಅವರ ಆಶೀರ್ವಾದ ತೆಗೆದುಕೊಂಡೇ ಬಿಡ್ತೀನಿ. ನನಗೆ ಬಿಡೋ ದರ್ದಂತರೂ ಈಗ ಬಂದಿಲ್ಲ. 30 ವರ್ಷದಿಂದ ಇಲ್ಲೇ ಇದ್ದೀನಿ, ಮುಂದೇನೂ ಇಲ್ಲೇ ಇರ್ತೀನಿ. ಅತಿನಿ ಪುಣ್ಯಕ್ಷೇತ್ರ ಗೊತ್ತ್ರಿ, ಇಲ್ಲಿ ಯಾರಿಗೂ ಯಾರಿಂದ ಹೊರಗಿನವ್ರಿಂದ ಅನ್ಯಾಯ ಆಗ್ತಾ ಇಲ್ಲ. ನಿಮ್ಗೊಂದು ಮಾತನ್ನ ಹೇಳ್ತಾ ಇದ್ದೀನಿ, ಅವರು ಉಸ್ತುವಾರಿ ಸಚಿವರು, ಅವರು ಎಲ್ಲ ಜಿಲ್ಲೆಗಳಿಗೆ, ಎಲ್ಲ ತಾಲೂಕುಗಳಿಗೆ ಹೋಗೋ ಹಾಗೆ ಇಲ್ಲಿಯೂ ಬರ್ತಾರೆ. ಬೇರೆ ಪಕ್ಷದಲ್ಲಿ ಇರುವಂತ ಜಾರಕಿಹೊಳಿ ಸಹೋದರರು ಇಲ್ಲಿ ಬರ್ತಾರೆ, ಬೇರೆ ಬೇರೆ ಸಂದರ್ಭದಲ್ಲಿ ಬರ್ತಾರೆ. ಅವರ ಪಕ್ಷಕ್ಕೆ ಸೀಮಿತವಾಗಿ, ಒಂದು ಪ್ರಚಾರ ಸಭೆಗೆ ಸೀಮಿತವಾಗಿ ಕೆಲಸ ಮಾಡಿ ಹೋಗ್ತಾರೆ. ಆದ್ರೆ ಈಗ ಇದೊಂದು ಏನು ಅಥಣಿಯಲ್ಲಿ ಗುಲ್ಲು ಎಬ್ಬಿಸ್ತಾ ಇದ್ದಾರೆ ಅಂದ್ರೆ, ಜಾರಕಿಹೊಳಿ ಅವರಿಂದ ಅನ್ಯಾಯ ಆಗ್ತಾ ಇದೆ, ಗುಂಡಾಗಿರಿ ಆಗ್ತಾ ಇದೆ ಅಂತ. ಜಾರಕಿಹೊಳಿ ಸಹೋದರದಿಂದ ಹಾಗಾಗ್ತಾ ಇದೆ, ಹೀಗಾಗ್ತಾ ಇದೆ, ಹೊರಗಿನವ್ರು ಬರ್ತಾರೆ. ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೊರಗಿನವರಿಂದ ನಮ್ಮ ಅಥಣಿ ಜನರಿಗೆ ಏನ್ ಅನ್ಯಾಯ ಆಗಿದೆ? ಒಂದಾದ್ರೂ ಅವರಾಗ್ಲಿ ನೀವಾಗ್ಲಿ ತೋರಿಸ್ಕೊಳ್ರಿ, ಇಂಥ ಜನರಿಗೆ ಅನ್ಯಾಯ ಆಗಿದೆ, ಇಂಥವ್ರಿಗೆ ಅವರು ತೊಂದರೆ ಕೊಟ್ಟಿದ್ದಾರೆ ಅಂತ ಒಂದೇ ಒಂದು ಸಂದರ್ಭ ತೋರಿಸ್ಕೊಟ್ರೆ ನಾನು ಅದಕ್ಕೆ ಅವರ ಪರವಾಗಿ ಕ್ಷಮೆ ಕೇಳಕ್ಕೆ ನಾನು ಸಿದ್ಧನೆ. ಒಂದೇ ಒಂದು ಉದಾಹರಣೆ ಇಲ್ಲ. ಬೇರೆಯವರು ಇಲ್ಲಿ ಬರಬಾರ್ದ? ಇದು ಪ್ರಜಾಪ್ರಭುತ್ವ. ಇಲ್ಲಿಯವರು ಬೇರೆ ಕಡೆ ಹೋದ್ರೆ ಆಗತ್ತೆ, ಇಲ್ಲಿಯವರು MP ಪಾಟೀಲ್ ಕ್ಷೇತ್ರದಲ್ಲಿ ಹೋದ್ರೆ ನಡೀತದೆ, ಇಲ್ಲಿಯವರು ಗೋಕಾಕ್ ಹೋದ್ರೆ ನಡೀತದೆ, ಇಲ್ಲಿಯವರು ಕಲಬುರಗಿಗೆ ಹೋದ್ರೆ ನಡೀತದೆ. ಬಿಜಾಪುರದವ್ರು ಇಲ್ಲಿ ಬರಬಾರ್ದು, ಗೋಕಾಕ್ದವ್ರು ಇಲ್ಲಿ ಬರಬಾರ್ದು ಅಂದ್ರೆ ಏನು? ನೀವು ಬೇರೆ ಯಾರನ್ನೋ ಕರ್ಕೊಂಡು ಬಂದು ಇಲ್ಲಿ ಮಾತನಾಡಿಸಿದ್ರೆ ನಡೀತದೆ, ನಾವು ಬೇರೆ ಯಾರನ್ನೋ ಕರಿಬಾರ್ದು. ಆ ತರ ಆಗೋದಿಲ್ಲ. ಜಾರಕಿಹೊಳಿ ಅವರಿಂದ ಏನು ಅನ್ಯಾಯ ಆಗಿದೆ ಅಂತ ಒಬ್ಬರಾದ್ರೂ ಹೇಳಿ. ಅನ್ಯಾಯ ಆಗಿರೋದು ನಮ್ಮ ಒಳಗಿನವರಿಂದಲೇ. ಇವತ್ತು ಯಾರ್ಯಾರಿಗೆ ಏನಾಗಿದೆ ಅಂತ ಒಂದು ಲಿಸ್ಟ್ ಮಾಡಿದ್ರೆ ಸುಮಾರು 100 ಎಕ್ಸಾಂಪಲ್ ಅನ್ನು ಕೊಡ್ತೀನಿ.
ಕಾಂಟ್ರಾಕ್ಟರ್ ಬಿಲ್ ಅನ್ನ ಯಾರು ತಡೆ ಹಿಡಿದಿದ್ದಾರೆ, ಯಾರು MSIL ಲೈಸೆನ್ಸ್ ಅನ್ನ ರದ್ದು ಮಾಡಿದ್ದಾರೆ, ಬೇರೆಯವ್ರಿಗೆ ಕೊಟ್ಟಿದ್ದಾರೆ, ಯಾರು ಟಾರ್ಚರ್ ಮಾಡ್ತಾ ಇದ್ದಾರೆ, ಇವನ್ನ ನಾವು ಹೇಳ್ಬೋದು. ಹೀಗೆ ಜಾರಕಿಹೊಳಿ ಅವರಿಂದ ಏನಾದ್ರೂ ಆಗಿದೆಯಾ ಹೇಳಿ, ಒಂದಾದ್ರೂ ಹೇಳಿ. ಸುಮ್ಮನೆ ಜಾರಕಿಹೊಳಿ ಹೆಸರನ್ನ ಇಲ್ಲಿ ತರೋದು ಬೇಡ. ಅವರು ನಮಗೆ ನಮ್ಮ ತಾಲೂಕಿನ ಜನರಿಗೆ ಏನೋ ಕೆಟ್ಟದನ್ನ ಬಯಸಿಲ್ಲ. ಅವರನ್ನ ಸುಮ್ಮನೆ ಟಾರ್ಗೆಟ್ ಮಾಡುವಂತ ಕೆಲಸ ನಡೀತಾ ಇದೆ, ಅದನ್ನ ನಾವು ಖಂಡಿಸ್ತೀವಿ. ಸುದ್ದಿ ಮಾಧ್ಯಮದಲ್ಲಿ ಒಂದು ನಾವು ವಿನಂತಿ ಮಾಡ್ತೇವೆ, ಪ್ರತಿಯೊಂದಕ್ಕೂ ನೀವು ಜಾರಕಿಹೊಳಿ ವರ್ಸಸ್ ಸೌದಿಯವರು ವರ್ಸಸ್ ಜಾರಕಿಹೊಳಿಯವರು ಅಂತ ಅನ್ಬೇಡಿ. ಅವರು ಕೇವಲ ಇಡೀ ರಾಜ್ಯಕ್ಕೆ ನಾಯಕರು. ಏನೇ ಬರೆಯೋದಿದ್ರು ನಾವು ಮುಖಂಡರು ಇದ್ದೀವಿ, ಅವ್ರ ಜೊತೆ ಇಲೆಕ್ಷನ್ ನಾವು ಮಾಡ್ತಾ ಇದ್ದೀವಿ. ಮತ್ತೊಂದು ಮಾತು ಸರ್, ಇವಾಗ ಬರ್ತೀರಾ ಸರ್ ನೀವು? ಗಮನಕ್ಕೆ ಬಂದಿಲ್ಲ, ಬಂದ್ರೆ ಖಂಡಿತ ನಿಮ್ಗೆ ತಿಳಿಸ್ತೀನಿ. ಓಕೆ ಸರ್, ನಿಮ್ಮ ಹೆಸರು? ಗಜಾನನ್ ಮಂಸುಳಿ. ನಾನು 2019 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ. ಓಕೆ, ನಮಸ್ಕಾರ ಸರ್.